ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ದೀಪಕ್ ಕ್ಷತ್ರಿಯ. ಈ ವಾರದ ಇನ್ನೊಂದು ಹೊಸ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ವಾರ ಒಂದು ಅದ್ಭುತವಾದ ರೆಸಿಪಿ, ಅದು ಮಂಗಳೂರಿನ ಫೇಮಸ್ ಆದ ಒಂದು ಮಸಾಲಾ ಫಿಶ್ ಫ್ರೈ. ಈ ಒಂದು ರೆಸಿಪಿ ಏನಿದೆ ಗೊತ್ತಾ, ಅಥೆಂಟಿಕ್ ಮಂಗಳೂರು ಶೈಲಿಯ ಈ ಒಂದು ಫಿಶ್ ಫ್ರೈನ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಅದ್ಭುತವಾಗಿರುತ್ತೆ. ಆ ಒಂದು ಮಸಾಲಾ ಫ್ರೈಗೆ ಮಾಡ್ತಕ್ಕಂಥ ಸೀಕ್ರೆಟ್ ಮಸಾಲ ಇದೆಯಲ್ಲ, ಅದನ್ನು ಎಲ್ಲನೂ ಎಳೆ ಎಳೆ ಆಗಿ ಬಿಚ್ಚಿ ಮೆಜರ್ಮೆಂಟ್ಸ್ ಸಮೇತ ನಾನು ಈ ಒಂದು ರೆಸಿಪಿನ ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಎಷ್ಟು ಅದ್ಭುತವಾಗಿರುತ್ತೆ ಗೊತ್ತಾ. ಆ ಫಿಶ್ನ ಬಾಯಲ್ಲಿಟ್ಟರೆ ಆ ಮಸಾಲೆ, ಆ ಒಂದು ಮೀನಿನ ಸ್ವಾದ ಬ್ಯೂಟಿಫುಲ್. ಸೊ ಹಾಗಾದರೆ ಮತ್ತಿನ್ಯಾವುದೇ ತಡ ಮಾಡ್ದಿರಾ, ನಡೀರಿ ಪಟಾಪಟಿ ಒಂದು ರೆಸಿಪಿನ ಮಾಡಿಬಿಡುವ. ನೋಡಿ ಸ್ನೇಹಿತರೆ, ಈಗ ಈ ಮೀನನ್ನ ಮೊದಲನೇದಾಗಿ ಯಾವ ರೀತಿ ಮ್ಯಾರಿನೇಟ್ ಮಾಡಬೇಕು ಅನ್ನೋದನ್ನ ನೋಡುವ. ನೋಡಿ, ಇಲ್ಲಿ ನಾನು ಸುಮಾರು ಒಂದು 500 ಗ್ರಾಮ್ ಅಷ್ಟು ಫಿಶ್ ಸ್ಲೈಸಸ್ ಅನ್ನ ತಗೊಂಡಿದ್ದೀನಿ. ನೋಡಿ, ಒಳ್ಳೆ ಕ್ವಾಲಿಟಿಯ ಈ ಮೀನಿಂದ ಫ್ರೆಶ್ ಆಗಿ ಬೆಳಗ್ಗೆ ಹಿಡಿದಿರ್ತಕ್ಕಂಥ ಮೀನು. ಇದನ್ನ ನಾನು ಈ ರೀತಿ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೀನಿ. ನೀವು ನೋಡ್ತಿರ್ಬೋದು ಯಾವ ರೀತಿ ಕ್ಲೀನಾಗಿ ತೊಳೆದಿದ್ದೀನಿ ಇದನ್ನ ಅಂದ್ಬಿಟ್ಟು. ಫುಲ್ ವೈಟಿಶ್ ಆಗಿ ಬಂದ್ಬಿಟ್ಟಿದೆ. ನೆನಪಿರ್ಲಿ, ಇದು ಒಂದು ಅರ್ಧ ಇಂಚಿನಷ್ಟು ದಪ್ಪ ಇರೋ ಹಾಗೆ ನೀವು ಇದನ್ನ ಕಟ್ ಮಾಡ್ಕೋಬೇಕಾಗತ್ತೆ. ಸೊ ಈಗ ಈ ಫಿಶ್ನೆಲ್ಲವೇ ನಾನು ಕ್ಲೀನಾಗಿ ಒರೆಸಿ ಸ್ವಲ್ಪ ಟ್ಯಾಪ್ ಮಾಡಿದ್ದೀನಿ. ಸೊ ಈಗ ಇದರಲ್ಲಿ ಒಂದು ಅರ್ಧದಷ್ಟು ನಿಂಬೆ ಹಣ್ಣಿನ ರಸವನ್ನು ನಾನು ಹಾಕೊಂಡಿದ್ದೇನೆ. ಹಾಗೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ನಾನು ಈ ಒಂದು ಅರಿಶಿಣವನ್ನು ಸಹ ಹಾಕೊಳ್ತೇನೆ. ಮತ್ತೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಹೆಚ್ಚು ಕಮ್ಮಿ ಅರ್ಧ ಟೀ ಸ್ಪೂನ್ ಅಷ್ಟು ಉಪ್ಪನ್ನ ನಾನು ಹಾಕೊಳ್ತೇನೆ. ಈಗ ಇವೆಲ್ಲನೂ ಚಂದ ಒಂದಕ್ಕೊಂದು ಎರಡೂ ಕಡೆ ಮಿಕ್ಸ್ ಮಾಡೋ ಹಾಗೆ ಇದನ್ನ ಕ್ಲೀನ್ ಆಗಿ ಇದನ್ನ ಮಸಾಜ್ ಮಾಡುವ. ಇದುವೇ ಮೊದಲನೇ ಮ್ಯಾರಿನೇಷನ್. ಈಗ ಒಂದು 10 ನಿಮಿಷ ಇದನ್ನು ರೆಸ್ಟ್ ಆಗಲಿಕ್ಕೆ ಪಕ್ಕಕ್ಕಿಡುವ. ಈಗ ಈ ಸೀಕ್ರೆಟ್ ಮಸಾಲ ಅಂತ ಹೇಳಿದ್ನಲ್ಲ, ಆ ಮಸಾಲ ಯಾವ ರೀತಿ ಮಾಡಬೇಕು ಅನ್ನೋದನ್ನ ನೋಡುವ. ಸೊ ಇದಕ್ಕೆ ನಾನು ಏನು ಮಾಡಿದ್ದೆ, ಹಿಂದಿನ ದಿನ ರಾತ್ರಿ ಅಥವಾ 3 ಗಂಟೆಗಳ ಕಾಲ ಬಿಸಿ ನೀರಲ್ಲಿ ಬ್ಯಾಡಗೆ ಮೆಣಸಿನಕಾಯಿ ಇರುತ್ತಲ್ಲ, ಆ ಬ್ಯಾಡಗೆ ಮೆಣಸಿನಕಾಯಿನ ನೆನೆಲಿಕ್ಕೆ ಹಾಕಬೇಕು. ಆ ಬ್ಯಾಡಗೆ ಮೆಣಸಿನಕಾಯಿ ನೆನೆಸಿದ್ರೆ ಏನಾಗುತ್ತೆ ಗೊತ್ತಾ, ಒಳ್ಳೆ ಕಲರ್ ಜಾಸ್ತಿ ಕೊಡುತ್ತೆ. ಅದೇ ರೀತಿ ನಿಮ್ಗೊಂದು ಒಳ್ಳೆ ಪೇಸ್ಟ್ ಮಾಡಲಿಕ್ಕೆ ಸಹಾಯ ಕೂಡ ಆಗುತ್ತೆ. ಸೊ ಈಗ ಇದನ್ನ ನಾನು ಶೋಧಿಸ್ಕೊಂಡು ಬರ್ತೇನೆ. ಸೊ ನೋಡಿ, ಇವಾಗ ಶೋಧಿಸ್ಕೊಂಡಿರ್ತಕ್ಕಂಥ ಈ ಒಂದು ಬ್ಯಾಡಗೆ ಮೆಣಸಿನಕಾಯಲ್ಲಿ ಹೆಚ್ಚು ಕಮ್ಮಿ 1.5 ಟೇಬಲ್ ಸ್ಪೂನ್ ಅಷ್ಟು ಧನಿಯಾ, ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಜೀರಿಗೆ, ಒಂದು 1/4 ಅರ್ಧ ಟೀ ಸ್ಪೂನ್ ಅಷ್ಟು ಕಾಳು ಮೆಣಸು, ಇದು ನೀವು ಅಡ್ಜಸ್ಟ್ ಮಾಡ್ಕೋಬಹುದು. ಮತ್ತೆ ಒಂದು 3 ಲವಂಗ, ಇದು ಬೇಕಾದ್ರೆ ಆಪ್ಷನಲ್ ಇರುತ್ತೆ, ಇದು ಹಾಕಿ ಒಳ್ಳೆ ಟೇಸ್ಟ್ ಬರುತ್ತೆ. ಮತ್ತೆ 1 ಇಂಚಿನಷ್ಟು ಒಂದು ತುಂಡು ಶುಂಠಿ, ಒಂದು ಹೋಲ್ ಗಡ್ಡೆ ಅಷ್ಟು ಬೆಳ್ಳುಳ್ಳಿ, ಮತ್ತೆ ರುಚಿಗೆ ತಕ್ಕಷ್ಟು ಈ ಮಸಾಲೆಗೆ ಎಷ್ಟು ಬೇಕಲ್ಲ ಅಷ್ಟು ಉಪ್ಪನ್ನು ನಾನು ಹಾಕೊಳ್ತೇನೆ. ಹಾಗೆ ತುಂಬಾ ಇಂಪಾರ್ಟೆಂಟ್, ಹುಣಸೆ ಹುಳಿ, ಇದು ಸುಮಾರು ಒಂದು 3-4 ಟೇಬಲ್ ಸ್ಪೂನ್ ಅಷ್ಟು ಬೇಕಾಗುತ್ತೆ. ಸೊ ಈಗ ಇದನ್ನ ಚೆನ್ನಾಗಿ ಒಂದು ಫೈನ್ ಪೇಸ್ಟ್ ಆಗಿ ಮಾಡಿಕೊಂಡು ನಾನು ಬರ್ತೇನೆ ಮಿಕ್ಸಿಯಲ್ಲಿ. ನೋಡ್ತಿದ್ರಲ್ಲ, ಬ್ಯೂಟಿಫುಲ್. ಆ ಮಂಗಳೂರು ಕಡೆ ಇದೇ ಒಂದು ಸೀಕ್ರೆಟ್ ಮಸಾಲ ಅಂತ ಹೇಳ್ತಾರೆ. ಸೊ ಈ ಫಿಶ್ ಫ್ರೈಗೆ ಈ ಮಸಾಲ ಅಂತಕ್ಕಂಥದ್ದು ರೆಡಿ ಆಗಿದೆ. ಈಗ ನಾವು ಫಸ್ಟ್ ಮ್ಯಾರಿನೇಟ್ ಮಾಡಿದ್ವಲ್ಲ, ಒಂದು 10 ನಿಮಿಷಗಳ ಕಾಲ ಆಗಿದೆ. ಸೊ ಈ ಮೀನಿಗೆ ಏನು ಮಾಡ್ತೀವಿ, ಲೈಟಾಗಿ, ಜಾಸ್ತಿ ಅಲ್ಲ, ಸ್ವಲ್ಪ ಲೈಟಾಗಿ, ಒಂದು ಲೈಟ್ ಲೇಯರ್ ಆಗಿ ಈ ಒಂದು ಮಸಾಲೆಗಳನ್ನೆಲ್ಲ ನಾನು ಹಚ್ಕೊಳ್ತಕ್ಕೆ ಶುರು ಮಾಡ್ತೇನೆ. ಎರಡೂ ಕಡೆ ಸಹ ಇದೇ ರೀತಿ ನೀವು ಮಸಾಜ್ ಮಾಡಬೇಕಾಗತ್ತೆ. ಇದನ್ನ ಮ್ಯಾರಿನೇಟ್ ಮಾಡಿರ್ತಕ್ಕಂಥ ಮಸಾಲಾನ ಹಾಕ್ಬಿಟ್ಟು ಅದ್ಭುತ. ಈಗ ಆಯ್ತಲ್ಲ, ಈಗ ಇದನ್ನ ಇನ್ನ ಒಂದು 5 ನಿಮಿಷಗಳ ಕಾಲ ರೆಸ್ಟ್ ಆಗ್ಲಿಕ್ಕೆ ಬಿಡುವ. ಇಲ್ಲಿ ನೋಡಿ, ಒಂದು ದಪ್ಪ ತಳದ ಒಂದು ಕಾವಲೆಯನ್ನ ನಾನು ಬಿಸಿ ಮಾಡ್ಲಿಕ್ಕೆ ಇಟ್ಟಿದ್ದೀನಿ. ಸೊ ನೋಡ್ತೀರಲ್ಲ, ಸ್ವಲ್ಪ ದಪ್ಪ ಇದೆ, ಚೆನ್ನಾಗಿ ಸ್ವಲ್ಪ ಹೀಟ್ ಆಗಬೇಕು. ಇದೇ ನೋಡಿ ಈ ರೆಸಿಪಿಯ ಮ್ಯಾಜಿಕ್. ಇದೇ ಕೊಬ್ಬರಿ ಎಣ್ಣೆ, ಗಾಣದಲ್ಲಿ ಆಡಿಸಿರ್ತಕ್ಕಂಥ ಫ್ರೆಶ್ ಕೊಬ್ಬರಿ ಎಣ್ಣೆ, ಸುಮಾರು ಒಂದು 2 ಟೇಬಲ್ ಸ್ಪೂನ್ ಅಷ್ಟು ನಾನು ಎಣ್ಣೆನ ಇಲ್ಲಿ ಹಾಕೊಳ್ತೇನೆ. ಈ ಎಣ್ಣೆ ಎಲ್ಲಾ ಕಡೆ ಸಹ ಕ್ಲೀನ್ ಆಗಿ ಇದನ್ನ ನಾನು ಸವರ್ಕೊಳ್ತೇನೆ. ಈಗ ಎಣ್ಣೆ ಚಂದ ಬಿಸಿ ಆಗಿರುತ್ತಲ್ಲ, ಈಗ ಈ ಪೀಸಸ್ಗಳನ್ನ ಒಂದೊಂದಾಗಿ ಇದನ್ನ ಇಡ್ತಾ ಬರುವ.
ಪರ್ಫೆಕ್ಟ್. ಈಗ ಆಯ್ತಲ್ಲ, ಈಗ ಒಂದು ಕಡೆ ನಾವು ಹೆಚ್ಚು ಕಮ್ಮಿ 3 ಮಿನಿಟ್ಸ್ವರೆಗೂ ಆನ್ ಮೀಡಿಯಂ ಟು ಹೈ ಫ್ಲೇಮಲ್ಲೇ ನಾವು ಇದನ್ನ ಕುಕ್ ಮಾಡಬೇಕಾಗತ್ತೆ. ನೆನಪಿರ್ಲಿ, ಈ 2 ನಿಮಿಷಗಳ ಕಾಲ ಜಾಸ್ತಿ ಹೈ ಫ್ಲೇಮಲ್ಲಿ ಮಾಡಕ್ ಹೋಗಬಾರ್ದು. ಈಗ ಹೆಚ್ಚು ಕಮ್ಮಿ 2 ಮಿನಿಟ್ಸ್ ಆಗಿದೆಯಲ್ಲ, ಈಗ ಮತ್ತೆ ಇದನ್ನ ತಿರುಗಿಸ್ಬಿಟ್ಟು ಇನ್ನ ಒಂದು 2 ಮಿನಿಟ್ಸ್ವರೆಗೂ ಮೀಡಿಯಂ ಫ್ಲೇಮಲ್ಲಿ ಕುಕ್ ಮಾಡುವ. ಎಲ್ಲೂ ಸಹ ಕರೆಕ್ಟ್ ಹೋಗಬಾರ್ದು, ಅದು ನೆನಪಿರ್ಲಿ. ನೋಡಿ, ಇದಕ್ಕೆ ಸ್ವಲ್ಪ ಎಣ್ಣೆ ತಾಗ್ತಿದೆ, ಈ ಫಿಶ್ ಎಲ್ಲ ಎಣ್ಣೆ ಹೀರ್ಕೊಂಡಿದೆಲ್ಲ, ಸೊ ಹಾಗಾಗಿ ಇನ್ನ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆಯನ್ನು ನಾನು ಹಾಕೊಳ್ತೇನೆ. ಈಗ ಅದ್ಭುತವಾಗಿ ಇದೆಲ್ಲ ಪರ್ಫೆಕ್ಟ್ ಆಗಿ ಕುಕ್ ಆಗಿಬಿಟ್ಟಿರುತ್ತೆ. ಸೊ ಈ ಮೀನುಗಳನ್ನೆಲ್ಲ ನಾನು ಪಕ್ಕಕ್ಕೆ ತೆಗೆದುಕೊಳ್ತೇನೆ. ಈಗ ನೋಡಿ, ಮಸಾಲ ಹೇಳಿದ್ನಲ್ಲ, ಅದ್ರದ್ದು ಸೀಕ್ರೆಟ್ ಯಾವ ರೀತಿ ಕುಕ್ ಮಾಡಬೇಕು ಅಂದ್ರೆ, ಮಿಕ್ಕಿರ್ತಕ್ಕಂಥ ಈ ಮಸಾಲೆ ಎಲ್ಲನೂ ಈ ತವಾ ಮೇಲೆ ಹಾಕೊಳ್ತೇನೆ. ಇದರಲ್ಲಿ ಸ್ವಲ್ಪ ಗ್ಯಾಪ್ನ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟು ಇದರಲ್ಲಿ ನಾನು ಕೊಬ್ಬರಿ ಎಣ್ಣೆನ ಸುಮಾರು ಇನ್ನೂ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆಯನ್ನು ನಾನು ಹಾಕೊಳ್ತೇನೆ. ಹಾಗೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಮಾತ್ರ ಮಿಸ್ ಮಾಡಕ್ಕೆ ಹೋಗ್ಬಿಡಿ, ಅದ್ಭುತವಾಗಿರುತ್ತೆ. ಬಟ್ ಬೇರೆ ಕಡೆ ಏನು ಮಾಡ್ತಾರೆ, ಸ್ವಲ್ಪ ಈರುಳ್ಳಿನೂ ಸಹ ಹಾಕ್ತಾರೆ. ನಾನು ಇದನ್ನ ಸ್ಕಿಪ್ ಮಾಡಿ ನೀವು ಬೇಕಾದ್ರೆ ಹಾಕೋಬಹುದು. ಈಗ ಈ ಮಸಾಲಾನ ಚೆನ್ನಾಗಿ ಹುರಿಬೇಕಾಗತ್ತೆ. ನೋಡಿದ್ರಲ್ಲ, ಮಸಾಲೆ ಹಸಿ ವಾಸನೆ ಹೋಗಿದೆ, ಚೆನ್ನಾಗಿ ಇದು ಫ್ರೈ ಆಗಿದೆ. ಈಗ ನೋಡಿ, ನನಗೆ ಬೇಕಾಗಿರ್ತಕ್ಕಂಥ ಒಂದು ಕನ್ಸಿಸ್ಟೆನ್ಸಿ ಅಂತಕ್ಕಂಥದ್ದು ಬಂದಿದೆ. ಸೊ ಇದು ತುಂಬಾ ಹಾರ್ಡ್ ಆಗಿದೆ ಅಂತ ನಿಮ್ಗೆ ಅನಿಸೋದಿಲ್ಲ, ಗಟ್ಟಿಯಾಗಿದೆ ಅನಿಸೋದಿಲ್ಲ, ಇದು ಫಿಶ್ಗೆ ಕೂರುವುದಿಲ್ಲ. ಸೊ ಅದಕ್ಕೆ ಒಂದು ಸ್ವಲ್ಪ ನೀರನ್ನ ಹಾಕ್ಬಿಟ್ಟು ಈಗ ಇನ್ನೊಂದ್ಸತಿ ಇದನ್ನ ಈ ತವಾ ಮೇಲೆ ಆನ್ ಮೀಡಿಯಂ ಫ್ಲೇಮಲ್ಲೇ ಇದನ್ನ ಈ ರೀತಿ ರೋಸ್ಟ್ ಮಾಡ್ಕೊಳ್ಳೋದಕ್ಕೆ ತಗೊಳ್ತೇನೆ. ಈಗ ಈ ಮಸಾಲೆಗಳನ್ನೆಲ್ಲ ಒಂದು ಕಡೆ ಕಾರ್ನರ್ ತಳ್ತಾ ಇದ್ದೀನಿ. ಈಗ ಇದರಲ್ಲಿ ಒಂದು 2 ಅಥವಾ 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆಯನ್ನು ಹಾಕಿ, ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿ, ಈ ಒಂದು ಮಸಾಲೆಯ ಒಂದು ಸ್ವಲ್ಪ ಭಾಗವನ್ನು ಮಾತ್ರ ನಾನು ಈ ಕಡೆ ತಗೊಂಡು ಈ ಎಣ್ಣೆಯಲ್ಲೇ ಇದನ್ನು ಇನ್ನೂ ಸ್ವಲ್ಪ ರೋಸ್ಟ್ ಮಾಡ್ತೇನೆ. ಇದುವೇ ಆ ಮಂಗಳೂರು ಶೈಲಿ ಕರಾವಳಿಯಲ್ಲಿ ಹೋಟೆಲ್ಸಲ್ಲಿ ಮಾಡ್ತಕ್ಕಂಥ ಒಂದು ಸೀಕ್ರೆಟ್ ಟೆಕ್ನಿಕ್. ಈಗ ನಾವು ಫ್ರೈ ಮಾಡ್ಕೊಂಡಿದ್ವಲ್ಲ, ಈ ಮೀನುಗಳನ್ನ ಪೀಸಸ್ನ ಇಲ್ಲಿ ಹಾಕೊಳ್ತೇನೆ. ಅಲ್ಲಿ ಮಸಾಲೆ ಸಹ ಚಂದ ಕುಕ್ ಆಗಿದೆ, ಇಲ್ಲಿ ಮೀನು ಸಹ ಆಲ್ರೆಡಿ ಬೆಂದಿದೆ. ಈ ಮಸಾಲೆ ಎಕ್ಸ್ಟ್ರಾ ರೋಸ್ಟ್ ಮಾಡಿರ್ತೀವಲ್ಲ ತವಾ ಮೇಲೆ, ಸೊ ಆ ಮಸಾಲೆನ ಈ ಫಿಶ್ಗೆ ಈಗ ಹಿಡಿಸ್ತಾ ಇರ್ತಕ್ಕಂಥದ್ದು. ಇದು ತವಾ ಫ್ರೈಯಲ್ಲೇ ಮಸಾಲಾ ತವಾ ಫ್ರೈ ಅಂದ್ಬಿಟ್ಟು, ಇದು ತುಂಬಾ ಕರಾವಳಿ ಹೋಟೆಲ್ಸಲ್ಲಿ ತುಂಬಾ ಯಥೇಚ್ಛವಾಗಿ ಮಾಡ್ತಾರೆ. ಬಟ್ ಅದು ಯಾವ ರೀತಿ ಮಾಡಬೇಕು ಅನ್ನೋ ಸೀಕ್ರೆಟ್ ನಿಮಗೆ ಗೊತ್ತಿರೋದಿಲ್ಲ. ಸೊ ಆ ಒಂದು ಎಲ್ಲ ಸೀಕ್ರೆಟನ್ನು ಅಥೆಂಟಿಕ್ ಮಂಗಳೂರು ಶೈಲಿಯ ಈ ಒಂದು ಮಸಾಲಾ ಫಿಶ್ ಫ್ರೈನ ನಾನು ತೋರಿಸ್ಕೊಟ್ಟಿದ್ದೀನಿ. ನೋಡ್ರಿ ಎಷ್ಟು ಅದ್ಭುತವಾಗಿದೆ, ಬ್ಯೂಟಿಫುಲ್ ಅಂದರೆ ಬ್ಯೂಟಿಫುಲ್, ಒಳ್ಳೆ ಟೆಕ್ಸ್ಚರ್. ಮೀನು ಸಹ ಅಷ್ಟೇ, ಬಾಯಲ್ಲಿ ಇಡ್ತಾ ಇದ್ರೆ ಒಂದ್ಸತಿ ಅಲ್ಲ 2 ಸತಿ ಮ್ಯಾರಿನೇಟ್ ಮಾಡಿದ್ದೀವಿ. ಮಸಾಲೆಯನ್ನು ಸಹ ನಾನು ಪರ್ಫೆಕ್ಟ್ ಆಗಿ ರೋಸ್ಟ್ ಮಾಡಿದ್ದೀನಿ. ಸೊ ಅದ್ರ ಟೇಸ್ಟ್ ಏನಿರುತ್ತೆ ಈ ಪ್ರೋಸೆಸ್ ಮಾಡೋದ್ರಿಂದ, ಆ ಫ್ಲೇವರ್ ಇದೆಯಲ್ಲ, ನೀವು ಬಾಯಲ್ಲಿ ಇಟ್ಟಿದ ತಕ್ಷಣ ಕರಗಿ ಹೋಗ್ತಾ ಇರುತ್ತೆ, ಅಷ್ಟು ಅದ್ಭುತವಾಗಿರುತ್ತೆ. ಮತ್ತೊಂದು ನೆನ್ಪಿಟ್ಕೋಬೇಕು, ಫಿಶ್ನ ಯಾವತ್ತು ಓವರ್ ಕುಕ್ ಅನ್ನೋದನ್ನು ಮಾಡಬಾರ್ದು. ಆ ಮಸಾಲೆ, ಆ ಸಟಲ್ ಟೇಸ್ಟ್, ಖಾರ ಹುಳಿ, ಯಾವುದೇ ಫಿಶ್ ಮಾಡಿದ್ರು ಸ್ವಲ್ಪ ಉಪ್ಪು ಮತ್ತೆ ಹುಳಿ ಸ್ವಲ್ಪ ಮುಂದೆ ಇರಲಿ. ಈ ಒಂದು ಮೆಥಡಲ್ಲಿ ನೀವು ಮಾಡಿ ನೋಡಿ, ಫಿದಾ ಆಗ್ಬಿಡ್ತೀರ. ನೋಡಿದ್ರಲ್ಲ, ಈ ಒಂದು ರೆಸಿಪಿ ಮಾಡೋದು ಎಷ್ಟು ಸುಲಭ ಅಂದ್ಬಿಟ್ಟು. ಇಷ್ಟು ಈಸಿ ಒಂದು ರೆಸಿಪಿ ಮಾಡೋದು, ಟೇಸ್ಟ್ ಮಾತ್ರ ಅಲ್ಟಿಮೇಟ್. ನಾನು ತೋರಿಸಿರ್ತಕ್ಕಂಥ ಸ್ಟೆಪ್ಸ್ನ ಫಾಲೋ ಮಾಡಿ ಪರ್ಫೆಕ್ಟ್ ಆಗಿರ್ತಕ್ಕಂಥ ರೆಸಿಪಿ ನಿಮಗೆ ಬಂದೇ ಬರುತ್ತೆ. ಹಾಗಾದ್ರೆ ನಂಗನ್ಸುತ್ತೆ ನಿಮಗೆ ವಿಡಿಯೋ ಇಷ್ಟ ಆಗಿದೆ. ವಿಡಿಯೋ ಇಷ್ಟ ಆಗಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿದಿರಾ. ಹಾಗೆ ಪಕ್ಕದಲ್ಲೇ ಬೆಲ್ ಐಕಾನ್ ಟಚ್ ಮಾಡಿಬಿಟ್ಟು ನೋಟಿಫಿಕೇಶನ್ ಆಲೆಕ್ಟ್ ಮಾಡಿ. ಆಗ್ತಾನೆ ನಮ್ಮೆಲ್ಲ ಅಪ್ಡೇಟ್ಸ್ ನಿಮಗೆ ಮೊದಲಾಗಿ ಸಿಗ್ತಾ ಇರುತ್ತೆ. ಹಾಗಾದ್ರೆ ಮತ್ತೆ ಇದೇ ರೀತಿ ಭೇಟಿ ಆಗ್ತಿರ್ತೀನಿ. ಅಲ್ಲಿವರೆಗೂ ದೀಪಕ್ ಕ್ಷೇತ್ರ ಸೈನಿಂಗ್ ಆಫ್ ಅಂಡ್ ಜೈ ಹಿಂದ್, ಜೈ ಕರ್ನಾಟಕ, ನಮಸ್ಕಾರ.